ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ UGCET 2024 ಅಪ್ಡೇಟ್ಗೆ ಸ್ವಾಗತ. ಸೊ ಏನಪ್ಪ ಅಂತಂದರೆ, ನಿಮ್ಗೆ ಆಗಲೇ ಗೊತ್ತಿರುವಾಗೆ ಈಗೆಲ್ಲರೂ ಕೂಡ ನಾನು ಈವ್ನಿಂಗ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಬಿಟ್ಟ ತಕ್ಷಣ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅಂತ ಆಗಲೇ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ನೋಡ್ಕೋರಿ, ಈಸಿ ಇದೆ, ತುಂಬ ಪ್ರೊಸೆಸ್ ಸಿಂಪಲ್ಲಾಗಿ. ಅಂತಂದರೆ KEದಲ್ಲಿ ಬಂದುಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2024 ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಕಾಣ್ತಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ ಮಾಡ್ಕೊತೀರಾ. ಮಾಡ್ಕೊಂಡು ಆದಮೇಲೆ ಮುಂದೆ ಏನು ಪ್ರೊಸೆಸ್, ಓಕೆ, ಎಷ್ಟೋ ಜನ ಹುಡುಗರು ಡೌನ್ ಮಾಡ್ಕೊಂಡಿದ್ದೀರಾ. ಇದಕ್ಕೇನು ಟೈಮ್ ಏನು ಲಿಮಿಟ್ ಇಲ್ಲ, ಓಕೆ. ಆಪ್ಷನ್ ಎಂಟ್ರಿ ಬರೋಕ್ಕಿಂತ ಹಿಂದಿನ ದಿನವೂ ಬೇಕಾದರೂ ನೀವು ಮಾಡ್ಕೋಬೋದು. ಅದೇನು ಏನಂತಾರಲ್ಲ, ಲಿಂಕ್ ಏನು ಎಕ್ಸ್ಪೈರ್ ಆಗಲ್ಲ, ಇರುತ್ತೆ. ಬಟ್ ಬಿಫೋರ್ ಆಪ್ಷನ್ ಎಂಟ್ರಿ ಮುಂಚೆನೇ ಡೌನ್ ಮಾಡ್ಕೊಂಬಿಡ್ರಿ. ಆ್ಯಂಡ್ ಸಾಧ್ಯ ಆದರೆ ಇವಾಗ ಫ್ರೀ ಇದ್ರೆ ಹೆಂಗಿದ್ರು ಡೌನ್ ಮಾಡಿ ಇಟ್ಕೊಂಬಿಡ್ರಿ ಅಂತ ಹೇಳ್ತೀನಿ. ಯಾಕಂತಂದರೆ ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆ್ಯಂಡ್ ಇದು ವೆರಿಫಿಕೇಷನ್ ಸ್ಲಿಪ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾವು ಇಷ್ಟು ದಿನವೂ ಕೂಡ ಪದೇ ಇದ್ರ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ತಿದ್ವಿ ಅಂತಂದು ನಿಮ್ಗೆ ಆಳೆ ಗೊತ್ತಿರ್ತದೆ. ಅದರಲ್ಲಿ ಸೀಕ್ರೆಟ್ ಕೋಡು ಪಾಸ್ವರ್ಡ್ ಇರ್ತದೆ ಅಂತಂದು, ಅದು ಎಲ್ಲಿರ್ತದೆ ಆ್ಯಂಡ್ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದು ಎಷ್ಟು ಮುಂದೆ ಪ್ರೊಸೆಸ್ ಏನೆಲ್ಲ ಇರ್ತದೆ. ಆ್ಯಂಡ್ ಒಂದು ಹೇಳಿದ್ದು, ಒಂದು ತಮ್ಮನೇಲಿ ನೋಡಿ ಬಂದಿದ್ರ, ಈ ತಪ್ಪನ್ನು ಯಾರು ಮಾಡಬೇಡ್ರಿ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ಯಾಕೆ ಏನು ಅಂತ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂತಂದರೆ ಒಂದೇ ಒಂದು ಫ್ರೀ ಆಗಿರುತ್ತೆ, ಓಕೆ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ ಆಗಿರ್ತದೆ. ಆ್ಯಂಡ್ ಅಲ್ಲಿ ಮುಂದೆ ಒಂದು ಬೆಲ್ ಬಟನ್ ಇರುತ್ತೆ, ಓಕೆ. ಕ್ಲಿಕ್ ಮಾಡಿಕೊಂಡು ಹಾಲ್ ಕ್ಲಿಕ್ ಮಾಡ್ಕೋರಿ. ಅಂತಂದರೆ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಅನ್ನೋದು ಬರ್ತದೆ, ಕ್ವಿಕ್ಕಾಗಿ ನಿಮ್ಗೆ ಅಪ್ಡೇಟ್ ತಿಳ್ಕೊತಾರೆ. ಸರಿ, ಈಗ ವಿಡಿಯೋ ಕಡೆ ಬರೋದಾತಂದರೆ ಇಲ್ಲಿ UGCET 2024 ಇದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತು ಏನಾಯ್ತು ಅಂತಂದರೆ ಎಲ್ಲ ಹುಡುಗರು ಕೂಡ ಸರ್ವರ್ ಬಿಸಿ ಬರ್ತಾಯಿದೆ. ಇನ್ನೂ ಕೂಡ ಸರ್ವರ್ ಬಿಸಿ ಇರ್ಬೋದು. ಬಟ್ ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಾಗ ನಿಮ್ಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗ್ತದೆ. ಆ ಒಂದು ಪೇಜಲ್ಲಿ ನೀವೇನು ಮಾಡ್ಕೋಬೇಕು, ಸಿಂಪಲ್ಲಾಗಿ ಅಪ್ಲಿಕೇಶನ್ ನಂಬರ್, ನೀವು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಏನಿದೆ ನೋಡ್ರಿ, ಅದ್ರಲ್ಲಿ ನೋಡ್ರಿ ಅಪ್ಲಿಕೇಶನ್ ನಂಬರ್ ಇರ್ತದೆ. ಸೇಮ್ ಅಪ್ಲಿಕೇಶನ್ ನಂಬರ್ ಹಾಕ್ರಿ. ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ನಿಮ್ಮ ನೇಮ್ ಕೇಳ್ತದೆ, ಓಕೆ. ಒಂದು 4 ನೇಮ್ 5 ಸ್ಟಾರ್ಟಿಂಗ್ ಏನು ಕಾಣಿಸೋ ಅದನ್ನ ಹಾಕಿದ್ರು ಸಾಕು, ನಡೀತದೆ. ನೇಮ್ ಹಾಕಿ ಒಂದು ಡೇಟ್ ಆಫ್ ಬರ್ತ್, ಓಕೆ. ಮೇನ್ ಇಂಪಾರ್ಟೆಂಟ್ ಎಷ್ಟು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಇರ್ತದೆ. ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಕೊಟ್ಟಿರ್ತಾರೆ, ಕೆಳಗಡೆಯಿಂದೇ ಇರ್ತದೆ. ಅದನ್ನೇ ಮೇಲೆ ಹಾಕ್ಕೊಂಡು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೇಳುತ್ತೆ. ಕೊಟ್ಟ ತಕ್ಷಣ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಓಪನ್ ಆಗುತ್ತೆ. ಸದ್ಯಕ್ಕೆ ಅದು ನನಗೆ ಸರ್ವರ್ ಬಿಸಿ ಬರ್ತದೆ, ಬಟ್ ನಾನು ಆಗಲೇ ಒಂದು ಡೌನ್ ಮಾಡ್ಕೊಂಡಿದ್ದೆ. ಅದು ಒಂದು ನನಗೆ ಒಂದು ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕಳಿಸಿಬಿಟ್ಟು ಡೌನ್ ಮಾಡಿ ಬ್ರದರ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದರು. ಸೊ ನಾನು ಇಮಿಡಿಯೇಟ್ ಡೌನ್ ಮಾಡಿದೆ. ನೋಡಿರಿ, ಈ ಥರ ಸರ್ವರ್ ಬಿಸಿ ಆಗ್ತಿರ್ತದೆ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ, ಆವಾಗ ಟ್ರೈ ಮಾಡಿರಿ, ಬಂದೇ ಬರ್ತದೆ. ಓಕೆ, ಇವತ್ತಾದ್ರೂ ಕೂಡ ನಾಳೆನಾದರೂ ಮಾಡ್ಕೋರಿ, ಅದ್ರ ಬಗ್ಗೆ ಹೊರಿಬೇಡ. ಸರಿ, ಇವಾಗ ನನಗೆ ಫ್ರೆಂಡ್ ನನಗೊಬ್ಬ ಸ್ಟೂಡೆಂಟ್ಸ್ ಏನು ಮಾಡಿದೆ ಅಂತಂದರೆ, ಸ್ಟೂಡೆಂಟ್ಸ್, ಓಕೆ, ನನಗೆ ಅಪ್ಲಿಕೇಶನ್ ಫಾರ್ಮ್ ಕಳಿಸಿಬಿಟ್ಟು ಡೌನ್ ಮಾಡ್ರಿ ಅಂದರು. ಮಾಡಿದೆ. ಏನೇನೆಲ್ಲ ಇರ್ತದೆ ಫುಲ್ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ಕೂಡ ಹೇಳ್ತೀನಿ. ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ನೋಡಿ ಈಗ. ಓಕೆ, ಇದು ಒಂದು ಆ ಸ್ಟೂಡೆಂಟ್ಸ್ದ ಒಂದು ವೆರಿಫಿಕೇಷನ್ ಸ್ಲಿಪ್. ಓಕೆ, ಇಲ್ಲಿ ನೋಡಿದ ತಕ್ಷಣ ಸ್ವಲ್ಪ ರೆಡ್ ಕಲರ್ ಆಗಿರೋದು ನೋಡಿ ಸ್ವಲ್ಪ ನಗೋ ಥರ ಕಾಣಿಸ್ಬೋದು. ಬಟ್ ನಾನು ಏನಕ್ಕೆ ಅಂತ ತೋರಿಸಿಲ್ಲ ಅಂತಂದರೆ, ಅಲ್ಲೇ ಇರೋದು ನಿಮ್ಮದು ಅಂದರೆ ಸೀಕ್ರೆಟ್ ಕೋಡ್ ಅಂತ ಹೆಂಗೆ ಕಾಣಿಸ್ತಿದೆ, ಅದು ಒಂದು ಆಪ್ಷನ್ ಎಂಟ್ರಿ ಒಂದು CET ನಂಬರು ಮತ್ತು ಅಪ್ಲಿಕೇಶನ್ ನಂಬರ್ ಅಂತ ಹೆಂಗೆ ಕಾಣಿಸ್ತಿದೆ ನೋಡಿರಿ, ಅದು ಸಿಗೋದು ಅಲ್ಲೇ. ಸೊ ಹಂಗಾಗಿಬಿಟ್ಟು ಆ ಸೀಕ್ರೆಟ್ ಕೋಡ್ ಆ ಸ್ಟೂಡೆಂಟ್ಸು ಕೂಡ ಮೋಸ ಆಗ್ಬಿಡ್ದಲ್ವ. ಸೊ ಹಂಗಾಗಿಬಿಟ್ಟು ಅದನ್ನ ನಾನು ಬ್ಲರ್ ಮಾಡಿದ್ದೀನಿ, ಓಕೆ, ಕಲರ್ ಶೇಡ್ ಮಾಡಿದ್ದೀನಿ. ನೀವು ಕೂಡ ಯಾರು ಕೂಡ ನಾನು ಇದ್ದೇ ಹೇಳಿದೆ, ಏನು ಈ ತಪ್ಪು ಯಾರು ಮಿಸ್ಟೇಕ್ ಮಾಡಿಬಿಡ್ರಿ ಅಂತ ನಾನು ಹೇಳಕ್ಕೆ ಬಂದಿರೋದು ಇದೇ ಉದ್ದೇಶ. ಅಂದರೆ ನೀವು ಡೌನ್ ಮಾಡ್ಕೊತಿರಲ್ಲ, ಮಾಡ್ಕೊಂಡ ತಕ್ಷಣ ನಿಮ್ಮ ಹಬ್ಬ ಅಂದರೆ ನಿಮ್ಮ ಪೇರೆಂಟ್ಸಿಗೆ ತೋರಿಸ್ಬೇಕು. ಬಿಟ್ಟರೆ ನಿನಗೆ ಗೊತ್ತಿರೋ ಪೂರ ನಂಬಿಕೆ ಅಂತ ಏನಿರ್ತದೋ ಅಂಥವ್ರಿಗೆ, ಇಲ್ಲ ನಾಳೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾರಿಗೆ ಕೈಗೆ ಕೊಡ್ತೀರಿ ನೋಡ್ರಿ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಈ ವಿಷಯ. ಅಂತಂದರೆ ಈ ಸೀಕ್ರೆಟ್ ಕೋಡು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಮುಂದೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಈ ಸೀಕ್ರೆಟ್ ಕೋಡ್ ಹಾಕಿಬಿಟ್ಟೆ ಅವ್ರು ಲಾಗಿನ್ ಆಗ್ಬೇಕು. ಯಾರೇ ಒಬ್ಬರು ಲಾಗಿನ್ ಆಗ್ಬೇಕಂದ್ರೂ ಕೂಡ ಈ ಸೀಕ್ರೆಟ್ ಕೋಡ್ ಹಾಕಿನೇ ಲಾಗಿನ್ ಆಗಬೇಕು. ಇಫ್ ನಿನಗೆ ಯಾರಾದರೂ ಸ್ವಲ್ಪ ಕೆಟ್ಟವನು, ಓಕೆ, ಈ ಹುಡುಗನಿಗೆ ಮುಂದೆ ಎಲ್ಲೂ ಕೂಡ ಸೀಟೇ ಸಿಗ್ಬಾರ್ದಪ್ಪ ಅಂತ ಅನ್ನೋಕ್ಕೆ ಏನು ಮಾಡ್ಬೋದು, ಆ ಸೀಕ್ರೆಟ್ ಕೋಡ್ ಕಳಿಸಿರ್ತಾರೆ, ಅಪ್ಲಿಕೇಶನ್ ನಂಬರ್ ಕಳಿಸಿರ್ತಾರೆ, ಅವರು ವಾಪಸ್ ಲಾಗಿನ್ ಆಗಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಓಕೆ, ನೀವು ಆಗಲೇ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಮಾಡಿಬಿಟ್ಟು ವಾಪಸ್ ತಿರ್ಗಾ ನೋಡ್ತಿರಲ್ಲ, ಅಲ್ಲಿಗೆ ಬಿಟ್ಬಿಡ್ತಾರೆ. ಮೀನ್ಸ್ ಆಪ್ಷನ್ ಎಂಟ್ರಿ ಮಾಡಿ 1 hour 2 hourಗೆ ಅವಾಗ ಏನು ಮಾಡ್ಬೇಕಂತಂದರೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಇದೆಯಾ ಅಲ್ಲ ಅಂತಂದು. ಬಟ್ ನೀವು ಮಾಡೋದು ಹಾಗೆ ಬಿಟ್ಬಿಡ್ತೀರ. ಆ ಒಂದು ಟೈಮ್ನ ಯೂಸ್ ಮಾಡಿಕೊಂಡು ಯಾರಾದರೂ ನಿನಗೆ ಆಗದೇ ಇರೋರು ಆ ಸೀಕ್ರೆಟ್ ಕೋಡು ತೊಗೊಂಡು ಎಲ್ಲನೂ ಲಾಗಿನ್ ಆಗಿಬಿಟ್ಟು ನೀವು ಮಾಡಿರ್ತಕ್ಕ ಆಪ್ಷನ್ ಎಂಟ್ರಿ ಏನೋ ಒಂದು 100 ಕಾಲೇಜ್ ಆ್ಯಡ್ ಮಾಡಿರ್ತಾರೆ, ಅವನ್ನೆಲ್ಲವೂ ಬಂದು ಯಾರೋ ಒಬ್ಬರು ಜೀರೋ ಅಂದರೆ ಡಿಲೀಟ್ ಮಾಡಿಬಿಟ್ಟು ಹೋಗಿಬಿಟ್ರೆ ಏನಾಗುತ್ತೆ ಹೇಳಿ, ಮುಂದೆ ನಿಮ್ದು ಯಾವುದೂ ಕೂಡ ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ರೌಂಡು ಕೂಡ ಕಾಲೇಜ್ ಆ್ಯಡ್ ಮಾಡೋಕ್ಕೂ ಬರೋಲ್ಲ. ಅಂದರೆ ಇಟ್ ಮೀನ್ಸ್, ಅಥವಾ ನೀವು ಕಾಲೇಜ್ 100 ಆ್ಯಡ್ ಮಾಡಿರ್ತಾರೆ, ಬಟ್ ಅವ್ನು ಯಾರೋ ಬಂದುಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಲಾಗಿನ್ ಆಗಿಬಿಟ್ಟು ಯಾವುದಾದ್ರು ನೀನು ಹಾಕಿರುವಂಥ ಕಾಲೇಜಸ್ ಡಿಲೀಟ್ ಮಾಡಿಬಿಟ್ಟು ಬೇರೆ ಯಾವನಾದ್ರೂ ಆ್ಯಡ್ ಮಾಡಿದರೆ, ಅಂದರೆ ನಿನಗೆ ಬೇಕಾಗಿರೋ ಕಾಲೇಜಸ್ ಯಾವನಾದ್ರೂ ಆ್ಯಡ್ ಮಾಡಿದರೆ ಆ ಕಾಲೇಜ್ ಬಿಟ್ಟು ನಾಳೆ ನಿನ್ಗೆ ಅಲಾಟ್ಮೆಂಟ್ ಆದರೆ, ಸೊ ಹಂಗಾಗಿಬಿಟ್ಟು ಹೇಳ್ತಿದ್ದೀನಿ. ಈ ಒಂದು ಉದ್ದೇಶ ಇಟ್ಕೊಂಡು ನೀವು ಯಾರಿಗಾದ್ರೂ ಒಂದು ಸೀಕ್ರೆಟ್ ಕೊಡಿ ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ನ ಕಳಿಸಿದ್ರೆ ಅಂತಂದರೆ, ನೀವು ನಿಮ್ಮ ನಂಬಿಕೆ ಇರೋರಿಗೆ ಮಾತ್ರ. ಅಂತಂದರೆ
ಯಾರು ಕೂಡ ಎಲ್ಲೂ ಕೂಡ ಶೇರ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಇದೇ ಒಂದು ಯಾರು ಕೂಡ ತಪ್ಪು ಮಾಡಬೇಡ್ರಿ ಅಂತ ಹೇಳಕ್ಕೆ ಬಂದಿರೋದು ಇದೇ ಉದ್ದೇಶ. ಸರಿ, ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತದ ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ಏನೇನೆಲ್ಲ ಇರ್ತಂತಂದು ಸ್ವಲ್ಪ ಅನಲೈಸಿಸ್ ಮಾಡಿಬಿಡಮ್ರಿ ಈ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಸರಿ, ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಏನೇನು ಕಾಣಿಸ್ತಿದೆ ನೋಡಿರಿ. ನಿಮಗೆ ರ್ಯಾಂಕ್ ಸೇಮ್ KCET ನಿಮಗೆ ರಿಸಲ್ಟ್ ಅಂತ ಏನು ಬಂದಿತ್ತು ನೋಡಿರಿ. ಆ ರಿಸಲ್ಟಲ್ಲಿ ಏನೇನೆಲ್ಲ ರ್ಯಾಂಕ್ ಇದಾವೆ ಅಲ್ಲಿ ಕೂಡ ಇದೆ. ಕೆಲವೊಂದು ಗ್ಯಾಪ್ ಇರ್ತವೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಗ್ಯಾಪ್ ಇದೆ, ವೆಟರ್ನರಿ ಸೈನ್ಸ್ ಅದು ಕೂಡ ಗ್ಯಾಪ್ ಇದೆ, ಮೀನ್ಸ್ ಅಗ್ರಿಕಲ್ಚರ್ ಅದು ಕೂಡ ರ್ಯಾಂಕ್ ಗ್ಯಾಪ್ ಇದೆ. ಏನಕ್ಕೆ ಇದು ಗ್ಯಾಪ್ ಇದೆ ಅಂತಂದರೆ ಇವರು ಅಗ್ರಿಕಲ್ಚರ್ ಎಲಿಜಿಬಲ್ ಇಲ್ಲ. ಓಕೆ, ಸುಮ್ಗೆ ಎಲಿಜಿಬಲ್ ಇಲ್ಲ ಅಂತಂದ್ರೆ ಏನಕ್ಕೆ ಬರ್ಬೇಕು ಹೇಳಿ. ಇಟ್ ಮೀನ್ಸ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಲು ಅವ್ರು ಏನು ಬರೆಯೋದು ಅಗ್ರಿಕಲ್ಚರೇ ಅವ್ರಿಗೆ ಬೇಕಾಗಿಲ್ಲ ಅಂತಂದಾಗ ಅವ್ರಿಗೆ ಅಗ್ರಿಕಲ್ಚರ್ ವೆಟರ್ನರಿ ಪ್ರಾಕ್ಟಿಕಲ್ ಎಕ್ಸಾಮೇ ಬರ್ದಿಲ್ಲ ಅಂತಂದರೆ ಅವ್ರಿಗೆ ಇದು ಸದ್ಯಕ್ಕಂದ್ರೆ ಅವ್ರಿಗೆ ಗ್ಯಾಪ್ ಬಂದಿರ್ತದೆ. ಉಳ್ಕಿದ ರಿಮೈನಿಂಗ್ ಎಲ್ಲನೂ ಕೂಡ ಅವ್ರಿಗೆ ತೋರಿಸಿದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಗ್ರಿಕಲ್ಚರು ಥಿಯರಿ ಎಕ್ಸಾಮ್ ಬರ್ದಿದ್ರು. ಓಕೆ, ಥಿಯರಿ ಎಕ್ಸಾಮ್ ಬರ್ದಿದ್ರೆ ರ್ಯಾಂಕ್ ಬಂದತ್ತ. ಬಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಂದಿಲ್ಲ. ಓಕೆ, ವೆಟರ್ನರಿ ಇದು ಪ್ರಾಕ್ಟಿಕಲ್ ಬಂದಿಲ್ಲ ಅಂತಂದರೆ ಅವ್ರು ಪ್ರಾಕ್ಟಿಕಲ್ ಅಟೆಂಡ್ ಮಾಡಿಲ್ಲ. ಮೀನ್ಸ್ ಇಲ್ಲಿ ಆರ್ಟಿಕಲ್ಚರ್ ಅಂತ ಬಂದ್ಬಿಡ್ತದೆ ನೋಡ್ರಿ. ಆರ್ಟಿಟೆಕ್ಚರು ಪ್ಲೀಸ್ ಕ್ಷಮೆ ಇರಲಿ. ಆರ್ಟಿಟೆಕ್ಚರ್ ಅಂತ ಹೆಂಗೆ ಕಾಣಿಸ್ತಿದೆ ನೋಡ್ರಿ. ಇದು ಗ್ಯಾಪ್ ಏನಿದೆ ಅಂತಂದರೆ ಅದು ಆರ್ಕಿಟೆಕ್ಚರ್ ಅವರು ನಾಟ ಎಕ್ಸಾಮ್ ಬರ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರಿಗೂ ಕೂಡ ರ್ಯಾಂಕ್ ಶೋ ಆಗಲ್ಲ. ಸೇಮ್ ಇಷ್ಟೇ ತಿಳ್ಕೊಬೇಕು. ನೀವು KCET ಎಕ್ಸಾಮ್ ಬರ್ದಿದ್ರೆ ಏನೇನೆಲ್ಲ PCMBಗೆ ಕೆಲವೊಂದಿಷ್ಟು PCM ಒಬ್ಬರೇ ಬರ್ದಿರ್ತಾರೆ, ಕೆಲವೊಂದಿಷ್ಟು PCB ಅಷ್ಟೇ ಬರ್ದಿರ್ತಾರೆ. ಅದ್ರ ಬೇಸ್ ಮೇಲೆ ರ್ಯಾಂಕ್ ಅಲಾಟ್ಮೆಂಟ್ ಆಗಿರ್ತದೆ. ಮೀನ್ಸ್ PCMB ಎಲ್ಲನೂ ಬರ್ದಿತ್ತಂತಂದರೆ ನಿಮ್ದು ಅಗ್ರಿ ಏನಾಗುತ್ತದೆ ರ್ಯಾಂಕ್ ಶೋ ಆಗುತ್ತೆ. ಸರಿನಾ? ಇನ್ ಕೇಸ್ PCM ಅಷ್ಟೇ ಬರ್ದಿತ್ತಂದರೆ ಇದು ಅಗ್ರಿ ಶೋ ಆಗಲ್ಲ. ಅಂದರೆ PCM ಅಷ್ಟೇ ಅಂತಂದರೆ ಇಂಜಿನಿಯರಿಂಗ್ ಅಷ್ಟೇ ಶೋ ಆಗುತ್ತಾ. ಒಂದೊಂದು ಹುಡುಗರು ಒಂದೊಂದು ಸಬ್ಜೆಕ್ಟ್ ಬರದೇ ಇರ್ಬೋದು. ಅಂದರೆ ನೀವು ಯಾವ ಸಬ್ಜೆಕ್ಟ್ ಬರ್ದಿರ ಅನ್ನೋದ್ರ ಮೇಲೆ ಕೂಡ ಇದು ನಿಮ್ಮ ರ್ಯಾಂಕ್ ಅಲಾಟ್ಮೆಂಟ್ ಅಂತ ಆಗಿರ್ತದೆ. ನಿಮ್ಗೆ ಗಾಳಿಗೆ ಗೊತ್ತದೆ ಸೇಮ್ KCET ರಿಸಲ್ಟಲ್ಲಿ ಏನು ಮಾಡೋದು ಹಂಗೆ ಐತೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿತಂದರೆ ನಿಮ್ಮ ಒಂದು ಯಾವ್ಯಾವ ಕ್ವಾಟ ಅಥವಾ ಯಾವ ಕ್ಯಾಟಗರಿ ಇದೆ ಅಂತಂದು ಎಲ್ಲನೂ ಕೂಡ ತೋರಿಸಿದೆ. ಮೀನ್ಸ್ ನಿಮ್ಮ CET ನಂಬರ್ ಹಾಕಿದಾರೆ, ನೇಮ್ ಇದೆ ಆ್ಯಂಡ್ ಜೆಂಡರ್ ಎಲ್ಲನೂ ಕೂಡ ಕರೆಕ್ಟ್ ಇದೆ. ಒನ್ ಟೈಮ್ ನೋಡ್ಕೋಬೇಕು. ಕ್ಯಾಟಗರಿ ಕೂಡ 2A ಇದೆ. ಆ್ಯಂಡ್ ಇನ್ಕಮ್ ನೋಡಿರಿ 20,000 ಇದೆ. ನಿಮ್ಮ ಇನ್ಕಮ್ ಎಷ್ಟಿದೆ ನೋಡಿರಿ. ಲೈಕ್ ನಾನು ಹೇಳಿದೆ 8 ಲಕ್ಷಕ್ಕಿಂತ ಕೆಳಗಡೆ ಬಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ SNQ ಕ್ವಾಟ ಎಲಿಜಿಬಲ್ ಇರ್ತಾರೆ. ಓಕೆ, ಸಿಗುತ್ತಂತಲ್ಲ ಎಲಿಜಿಬಲ್ ಆಗ್ತಾರೆ. ಸೇಮ್ ಇಲ್ಲಿ ನೋಡಿರಿ ಇದೆ ಅಂದೆ ನಾನು SNQ ಕ್ವಾಟ ಎಸ್ ಅಂತ ಇದೆ. ಓಕೆ, ಇವ್ರು ಎಲಿಜಿಬಲ್ ಇದ್ದಾರೆ, ಸಿಗುತ್ತೆ ಅಂತ ಅದು ಸೆಕೆಂಡ್ರಿ. ಬಟ್ ಎಲಿಜಿಬಲ್ ಅಂತೂ ಇದ್ದಾರೆ. ರೂರಲ್ ಕ್ವಾಟ ನೋ ಇದೆ. ಸರಿನಾ? ಕನ್ನಡ ಮೀಡಿಯಮ್ ನೋ ಇದೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಈ ಹುಡುಗಿ ನನಗೆ ಪದೇ ನಾನು ಬಿಟ್ಟು ಈಗ ನನಗೆ ಕೇಳ್ತಿರೋದಂದ್ರೆ ಹೆಂಗೆ ಗೊತ್ತಾ, ಕನ್ನಡ ಮೀಡಿಯಮು ರೂರಲ್ ಮೀಡಿಯಮ್ ಎಸ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ಇದ್ರೆ ಬರ್ತೀರಾ. ಸರಿನಾ? ಅಂತಂದರೆ ನೀವು ಕನ್ನಡ ಮೀಡಿಯಮ್ ರೂರಲ್ದಲ್ಲಿ ಕಲ್ತಿದ್ರೆ ಎಸ್ ಅಂತ ಬರ್ತದೆ, ಇಲ್ಲಾಂದ್ರೆ ಬರಲ್ಲ. ಆ್ಯಂಡ್ HK ಕೂಡ ಅವ್ರದ್ದು ಅಪ್ಲಿಕೇಶನ್ ಹಾಕೋಗಿ ಅಪ್ಲೋಡ್ ಮಾಡಿಲ್ಲ, ಅಥವಾ ಅವ್ರ ಹತ್ರನೂ ಕೂಡ ಇಲ್ಲ. ಸೊ ಹಂಗಾಗ್ಬಿಟ್ಟು ಅದು ಕೂಡ ಇದೆ. ನೆಕ್ಸ್ಟು JK ಅಂತ ಅದಂತೂ ಇರೋದಿಲ್ಲ ಬಿಡ್ರಿ. ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಎಷ್ಟೋ ಹುಡುಗರು ಎಲ್ಲೋ ಒಬ್ರು ಇರ್ತಾರೆ, ಸಾವಿರಕ್ಕೊಬ್ಬರು. ಅದು ಕೂಡ ಇದೆ. ಎಷ್ಟು ಅದಾದ ನಂತರ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ನಂಬರೇ ಬೇರೆ, ನೆನ್ಪಿಟ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ನಂಬರೇ ಬೇರೆ. ಇಲ್ಲಿ ಕೆಳಗಡೆ ಇಲ್ಲಿ ಒಂದು ಬಂದಿದೆ ನೋಡಿರಿ. ಈ ಅಪ್ಲಿಕೇಶನ್ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರೇ ಬೇರೆ. ಸರಿನಾ? ಆ್ಯಂಡ್ ನ್ಯಾಷನಾಲಿಟಿ ಇಂಡಿಯಾ ಕರೆಕ್ಟ್ ಇದೆ. ಆ್ಯಂಡ್ ಮದರ್ ಟಂಗ್ ಕನ್ನಡ ಆ್ಯಂಡ್ ಕ್ಯಾಸ್ಟ್ ಇನ್ಕಮ್ ಗಾಣಿಗೆ ಅಂತ ಇದೆ. ನಿಮ್ಮ ನೋಡ್ಕೋಬೇಕು ಯಾವ್ದು ಇರ್ತದೆ. ಯಾಕೆ ಇದು ಕ್ಯಾಟಗರಿ ಇಂಪಾರ್ಟೆಂಟ್, ಕ್ಯಾಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ರಿಲಿಜನ್ ಇಂದು ಇಷ್ಟು ನೋಡ್ಕೊಂಡಾದ ತಕ್ಷಣ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಏನೆಲ್ಲ ಬಂದಿತ್ತು ಅಂತಂದ್ರೆ ಅದನ್ನೆಲ್ಲನೂ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದಿಷ್ಟು ಮೇಲ್ಗಡೆದೇನು ಇಂಪಾರ್ಟೆಂಟ್ ಅಲ್ಲ. ಓಕೆ, ಈ ಕ್ವಾಟ ನೋಡ್ಕೊಳ್ಬೇಕಾರೆ ಇಲ್ಲಿ ಕನ್ನಡ ಮೀಡಿಯಮು ರೂರಲ್ ಮೀಡಿಯಮ್ ಅಂತ ಏನೇನಿದೆ ನೋಡ್ರಿ ಅದು ಇಂಪಾರ್ಟೆಂಟ್. ಓಕೆ, ಅದು ಬಿಟ್ಟು ಆದಮೇಲೆ ಇಲ್ಲಿ SR ನೋ ಅಂತ ನೋಡ್ಕೊಂಡು ಅದಾದ ಇಲ್ಲಿ ಈ 3 ಬಾಕ್ಸ್ ಏನು ಕಾಣಿಸ್ತಿದೆ ನೋಡ್ರಿ, ಇದು ನಿಮಗೆ ತುಂಬ ಇಂಪಾರ್ಟೆಂಟು ಆಪ್ಷನ್ ಎಂಟ್ರಿಗೆ. ಅಂತಂದ್ರೆ ಇಲ್ಲಿ ಒಂದು CET ನಂಬರ್ ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಕ್ರೆಟ್ ಕೀ, ಈ 3 ಇಂಪಾರ್ಟೆಂಟ್ ಆಗ್ತದೆ. ನೀವು ಆಪ್ಷನ್ ಎಂಟ್ರಿಗೆ ಇವಿದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. ಸರಿನಾ? ಒಂದು ಕ್ಲಿಯರಾಗಿ ಅರ್ಥ ಆಯ್ತು ಅನ್ಕೊತೀನಿ. ಅದಕ್ಕೆ ನಾನು ಶೇರ್ ಮಾಡಿದ್ದು. ಇದು ಇಲ್ಲದೆ ಹೋಗಿತ್ತಂದರೆ ನಿಮಗೆ ಬರೋದಿಲ್ಲ. ಆ್ಯಂಡ್ ಅದಾದ ನಂತರ ನೀವು ಕೂಡ ಇದನ್ನು ಕೂಡ ನೋಡ್ಕೊತೀರಿ, ಎಲ್ಲನೂ ಕೂಡ ಇದೆ. ಸರಿ, ಈ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಇಷ್ಟೇ, ಮತ್ತೇನಿಲ್ಲ. ನಿಮ್ಗೆ ಬೇಕಾಗಿರೋದು ಇದು ಬಿಟ್ಟರೆ ಮತ್ತೇನು ಅಷ್ಟೊಂದು ಏನು ಯೂಸಸ್ ಇಲ್ಲ. ಒಂದು ಕ್ವಾಟ ಗೀಟ ಯಾವುದಾದ್ರು ತಪ್ಪಾಗಿತ್ತು ಅಂತಂದರೆ ಇನ್ ಕೇಸ್ ಬಂದಿಲ್ಲ ಅಂತಂದರೆ ಒಂದು ನೆನ್ಪಿಟ್ಕೋಬೇಕು, ನಿಮ್ಗೆ ಅಷ್ಟು ಕೂಡ ನೀವು ತಪ್ಪಾಗಿದೆ ನನಗೆಲ್ಲ ಆ ಕ್ವಾಟನೇ ಬೇಕಂತಂದರೆ ಬೇಗನೆ ಕೇದಲ್ಲಿ ಹೋಗ್ಬಿಟ್ಟು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಓಕೆ, ನಾಳೆನೇ ಹೋಗ್ಬೇಕಾಗುತ್ತೆ. ನೀವು ಏನಾದರೂ ಚೇಂಜಸ್ ಮಾಡ್ಕೊಂಡ್ರೆ ಮಾಡ್ಕೊರಿ ಅಷ್ಟೇ. ಸರಿ, ಈ ಸದ್ಯಕ್ಕಂತರೂ ಇಷ್ಟಂದ್ರೆ ಆಯಿತು. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ತೀನಿ. ಈ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಓಕೆ, ಇವಾಗ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಅಂತಂದರೆ ನಿಮಗೆ ಫಸ್ಟ್ ರೌಂಡ್ ಅನ್ನೋದು ಸ್ಟಾರ್ಟ್ ಆಗಬೇಕು. ಅದು ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರು ಏನು ಹೇಳಿದ್ರು ಅಂತಂದರೆ, ಇವಾಗ ನೋಡಿರಿ ನಾವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ಹೋಗಿ ನೋಡಿದರೆ UG CET 2024 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದರಲ್ಲಿ ಅಷ್ಟೇ ಎಲ್ಲನೂ ಕೂಡ ಅಪ್ಡೇಟ್ ಬರ್ತದೆ. UG NEET 2024 ಕ್ಲಿಕ್ ಮಾಡಿದರೆ ಯಾವಾಗೋ 1-2 ಅಪ್ಡೇಟ್ ಬಂದಿತ್ತು, ಅದು ಬಿಟ್ಟರೆ ಮತ್ತೇನು ಬಂದಿಲ್ಲ. ಮೀನ್ಸ್ ಅವ್ರು ಏನು ಹೇಳಿದ್ರು ಅಂತಂದರೆ ಬಿಫೋರ್ ಒಂದು DD ಚಾನಲ್ ಅಂದರೆ ಲೈವ್ ಬರೋವಾಗ ಮುಂಚೆ KCET ಮತ್ತು NEET ಎರಡೂ ಕೂಡ ಕಂಬೈನ್ ಮಾಡಿ ಏನು ಮಾಡ್ತೀನಿ, ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈ ಸರ್ತಿ ಕಡೆಯಿಂದ ಇದು ಸಫಲ ಆಗಿಲ್ಲ. ಸರಿ, ಅಂದರೆ
ಹೇಳೋಕ್ಕಾಗಲ್ಲ, ಅಂದರೆ ನಡೆಯಲ್ಲ ಅಂತ ಹೇಳ್ತಿಲ್ಲ ನಾನು. ಇಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿದ್ದು, ಬಟ್ ನೀಟ್ದೆಲ್ಲ ನಿಂತ್ಕೊಂಡು ಅವ್ರದ್ದು ಕೂಡ ಇನ್ನೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ವೆರಿಫಿಕೇಷನ್ ಸ್ಲಿಪ್ ದೂರ ಬಿಡಿ, ಮೊದಲು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕು. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ಮೇಲೆ ಕೆಲವೊಂದಿಷ್ಟು ಮಾರ್ಕ್ಸ್ನೇ ಆ್ಯಡ್ ಮಾಡೋಕ್ಕೆ ಹೇಳ್ತಾರೆ. ಓಕೆ, ಮಾರ್ಕ್ಸ್ನೇ ಎಂಟರ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವರು ಕೂಡ ನಡಿಬೇಕು. ಓಕೆ, ಇದು ವೆರಿಫಿಕೇಷನ್ ಸ್ಲಿಪ್ ಓನ್ಲಿ UG ಅಂತ ಕೊಟ್ಟಿದ್ದಾರೆ, UG ನೀಟ್ಗೆಲ್ಲ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೋಬೇಕು. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿದ ಮೇಲೆ ಅವಾಗ ಏನಾಗುತ್ತೆ ಅಂತಂದರೆ ಪೋಸ್ಟ್ ಕೌನ್ಸ್ಲಿಂಗ್ 2 ಕೂಡ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಇಲ್ಲ ನೀನು ಅವ್ರು ನೀಟ್ ಅವ್ರನ್ನೇ ಸಪ್ರೇಟ್ ಬಿಟ್ಟು KCET ಅವ್ರು ಅಷ್ಟೇ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವೀಕಿಂದನೇ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಅನ್ಕೋಬೋದು. ಯಾವುದಕ್ಕೂ ಒಂದು ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಡ್ತಾರೆ. ನಿಮ್ಮದು ಒಂದು ಕೌನ್ಸಿಲಿಂಗ್ ಅಂತಂದರೆ ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬರಬೇಕು. ನೆಕ್ಸ್ಟ್ ಪ್ರೊಸೆಸ್ ಇರೋದು ಸದ್ಯಕ್ಕೆ ಫಸ್ಟ್ ರೌಂಡ್ ಶೆಡ್ಯೂಲ್. ಆ ಒಂದು ಫಸ್ಟ್ ರೌಂಡ್ ಶೆಡ್ಯೂಲಲ್ಲಿ ಏನಿರುತ್ತೆ ಅಂತಂದರೆ ಕ್ಲಿಯರಾಗಿ ಕೇಳಿಸ್ಕೊರಿ. ಇವಾಗ ನೀವು ಎಲ್ಲರೂ ಕೂಡ PU ಸ್ಟ್ರಕ್ಚರ, ಸೀಟ್ ಮ್ಯಾಟ್ರಿಕ್ಸ, ಈಗ ಆಪ್ಷನ್ ಎಂಟ್ರಿ ಅಂತ ಏನು ಕೇಳ್ತಿದ್ದೋ ಅದನ್ನೆಲ್ಲದನ್ನೂ ಕೂಡ ಒಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಒಂದು ಪೇಜಲ್ಲಿ ಕೊಟ್ಟು, ಅಂದರೆ ಒಂದು ಪೇಜ್ ಬಗ್ಗೆ ಬರೀತಾರೆ, ಏನೇನೆಲ್ಲ ಮಾಡಬೇಕು ಏನು ಅಂತ, ಯಾರ್ಯಾರು ಏನೇನು ಮಾಡಬೇಕು ಅಂತ ಬರೀತಾರೆ. ನೆಕ್ಸ್ಟ್ 2ನೇ ಪೇಜಲ್ಲಿ ಒಂದು ಬಾಕ್ಸ್ ಕೊಟ್ಬಿಟ್ಟು ಯಾವ ಪ್ರೊಸೆಸ್ಸು ಯಾವ ಟೈಮು ಎಲ್ಲಿವರೆಗೂ ಇರ್ತದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಆಗುತ್ತೆ. ಮೀನ್ಸ್ ಇವಾಗ ಸೀಟ್ ಮ್ಯಾಟ್ರಿಕ್ಸು PU ಸ್ಟ್ರಕ್ಚರ್ ಇಂಥ ಡೇಟಿಗೆ ಬಿಡ್ತೀವಿ ನೋಡ್ಕೋರಿ ಅಂತಾರೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಅಂತ ಫಸ್ಟ್ ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡಲೇಬೇಕಲ್ವ. ಸೊ ಹಂಗಾಗ್ಬಿಟ್ಟು ಆಪ್ಷನ್ ಎಂಟ್ರಿ ಈ ಡೇಟಿಂದ ಈ ಡೇಟ್ವರೆಗೆ ಅಂತಂದರೆ 3 ದಿನ ಟೈಮ್ ಕೊಟ್ರು ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್. ಓಕೆ, ನೀವು ಎಲ್ಲನೂ ಕೂಡ ಕಾಲೇಜಸ್ನ ಈಸ್ತಿನ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದು ಕಾಲೇಜಸ್ನ ಆ್ಯಡ್ ಮಾಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ಅಂತಂದರೆ ಒಂದು ಟ್ರಯಲ್ ಥರ ಒಂದು ರಿಸಲ್ಟ್ ನಿಮಗೆ. ಓಕೆ, ಒಂದು ಅಲಾಟ್ಮೆಂಟ್, ಒಂದು ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್, ಒಂದೇ ಕಾಲೇಜ್ ಅಲಾಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಎಷ್ಟೋ ಹುಡುಗರು ಹೇಳ್ತಾರೆ ನಮ್ಗೆ ಬೇಕಾಯ್ತು ಸಿಕ್ಬಿಡುತ್ತಾ. ಸೊ ಹಂಗಲ್ಲ, ಅಂದರೆ ಎಷ್ಟೋ ಕಾಲೇಜ್ ಕೊಟ್ಬಿಡ್ತಾರೆ, ಅದರಲ್ಲಿ ಯಾವುದಾದ್ರು ಒಂದು ಆರಿಸ್ಕೋಬೇಕು. ಹಂಗಿಲ್ಲ, ಒಂದೇ ಒಂದು ಕಾಲೇಜ್ ಅಲಾಟ್ ಆಗಿರ್ತದೆ, ನೆನ್ಪಿಡಬೇಕು. ಆ ಒಂದು ಕಾಲೇಜ್ ಅಲಾಟ್ ಆದಮೇಲೆ ಅದು ಹೇಳಿದೆ ಮಾಕ್ ಅಲಾಟ್ಮೆಂಟ್, ಅದು ಟ್ರಯಲ್, ಅದು ಅದೇ ನಿಮಗೆ ಫೈನಲ್ ಅಂತಲ್ಲ, ಜಸ್ಟ್ ಒಂದು ಟ್ರಯಲ್ ಥರ ರಿಸಲ್ಟು. ಅದಾದ ತಕ್ಷಣ ಮತ್ತೆ ಆಪ್ಷನ್ ಎಂಟ್ರಿ ಅಂದರೆ ಸ್ವಲ್ಪ ಟೈಮ್ ಕೊಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿ ಮಾಡಂತ ಅಂತಾರೆ. ಮಾಕ್ ಅಲಾಟ್ಮೆಂಟ್ ಬಂದ ಎಷ್ಟೋ ಜನ ತಪ್ಪು ಮಾಡಿರ್ತಾರೆ, ಒಂದು ಟ್ರಯಲ್ ಥರ ತೋರಿಸಿದೆ. ಈಗ ರಿಯಲ್ ಆಗಿ ನಿಮ್ಗೆ ಏನೇ ಒಂದು ಆಪ್ಷನ್ ಎಂಟ್ರಿ ಮಾಡೋಂಗಿತ್ತಂದರೆ ಮಾಡಿರಿ ಅಂತಂದರೆ ಅದಕ್ಕೂ 1-2 ದಿನ ಟೈಮ್ ಕೊಡ್ತಾರೆ. ಅವಾಗ ರೀಅರೇಂಜು, ಡಿಲೀಟು, ಮಾಡಿಫಿಕೇಷನ್ ಏನೇನೋ ಮಾಡ್ಕೊಂಡಾದ ತಕ್ಷಣ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗಿಬಿಡ್ತದೆ. ಅಂದರೆ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಬರುತ್ತೆ. ಓಕೆ, ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಆದ ತಕ್ಷಣ ಚಾಯ್ಸ್ ಎಂಟ್ರಿ ಅಂತಂದ್ರೆ ನಾ ಕಾಲೇಜ್ ಹೋಗ್ಬೇಕಾ ಅಥವಾ ಸೇರ್ಕೋಬೇಕಾ ಬೇಡ, ಅಥವಾ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾ, ಅಥವಾ ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗೋದಾ, ನಾನು ಹಾಗೆ ಹೋಗೋದಾ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗೆ ಹೇಳ್ತಿದ್ದೀನಿ. ಹಂಗೆ ಇಲ್ಲ ಅಂತಂದರೆ ನಂಗೆ ಯಾವುದೋ ಸಾಕಾಗಿ ಬಿಡುತ್ತಪ್ಪ, KS ಅವಸನೇ ಬೇಡ, ನಾನು ಬೇರೆ ಕಡೆ ಎಲ್ಲಾದರೂ ಸೀಟ್ ತೊಗೋತೀನಿ, ಹಂಗೆ ಮಾಡಬೇಕಾ. ಸೊ ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿಲಿ ಬರ್ತದೆ. ಓಕೆ, ಚಾಯ್ಸ್ ಎಂಟ್ರಿ ಆದ ತಕ್ಷಣ ಚಾಯ್ಸ್ 1 ಕೊಟ್ಟರೆ ಇನ್ ಕೇಸ್ ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಮಾಡೋರಿಗೆ ಅದಕ್ಕೆ ಸಪ್ರೇಟಾಗಿ ಮತ್ತೆ ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ. ಇದಿಷ್ಟು ಅಂದರೆ ಚಾಯ್ಸ್ ಎಂಟ್ರಿವರೆಗೂ ಏನಿರ್ತದೆ ನೋಡಿರಿ, ಇದು ಒಂದು ಶೆಡ್ಯೂಲ್ ಅನ್ನೋದು ಒಂದೇ ಶೆಡ್ಯೂಲಲ್ಲಿ ಬಂದ್ಬಿಡ್ತದೆ, ಒಂದೇ ಒಂದು 2 ಪೇಜಲ್ಲಿ ಬಂದ್ಬಿಡ್ತದೆ. ಇದು ಯಾವಾಗ ಅಂತಂದರೆ ಹೇಳೋಕ್ಕಾಗಲ್ಲ, ಮೇ ಬಿ ನೆಕ್ಸ್ಟ್ ವೀಕನ್ನೇ ಸ್ಟಾರ್ಟ್ ಆಗ್ಬೋದು. ಇಲ್ಲಂತಂದರೆ ನೀಟು 2 ಜೊತೆ ಕಂಬೈಂಡ್ ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಮಂತ್ ಆಗುತ್ತೆ, ನೆನ್ಪಿಡಬೇಕು. ಈ ಸದ್ಯಕ್ಕಂದ್ರೆ ನೀವೇನೂ ಮಾಡೋಂಗಿಲ್ಲ. ವೆರಿಫೈ ಸ್ಲಿಪ್ನ ನಿಮ್ಮ ಹತ್ರ ಇಟ್ಕೋರಿ, ಯಾರು ಕೂಡ ಶೇರ್ ಮಾಡದೆ ಇಟ್ಕೋರಿ. ಆ್ಯಂಡ್ ಕೆಲವೊಂದಿಷ್ಟು ಕಡೆಯಿಂದ ಇಂಥ ಪ್ರೊಸೆಸ್ ಇದನ್ನೆಲ್ಲ ಮಾಡಿರಿ ಅದನ್ನೆಲ್ಲ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅಂತ ಚಿಕ್ಕ ಅಪ್ಡೇಟ್ ಬಂದಾಗ ನಾನು ನಿಮಗೆ ನಮ್ಮ ಚಾನಲ್ ತಿಳಿಸ್ತಿರ್ತೀನಿ. ಆ್ಯಂಡ್ ಇವತ್ತಿಂದ ನೀವು ಕೌನ್ಸ್ಲಿಂಗ್ ಪ್ರೋಗ್ರೆಸ್ಸಲ್ಲಿದೆ ಅಂತಲೇ ತಿಳ್ಕೊಬೇಕು. ಅವಾಗ ನಮ್ಮ ಚಾನಲ್ ನೋಡ್ತೀರಿ, ಯಾಕಂತಂದರೆ ಇಷ್ಟು ದಿನ ನನ್ನ ಚಾನಲ್ ಒಂದೇ ನೋಡಬೇಡ್ರಿ, ಎಲ್ಲನೂ ನೋಡ್ತೀರಿ ಅಂತ ಹೇಳಿದೆ. ಬಟ್ ನಾನು ಇನ್ಮೇಲಿನ ಚಿಕ್ಕ ಅಪ್ಡೇಟ್ ಕೂಡ ನಮ್ಮ ಚಾನಲ್ ತಿಳಿಸ್ತೀನಿ. ಅದರಲ್ಲೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತ ಹಾಕ್ತೀನಿ, ಹೋಗ್ಬಿಟ್ಟು ನೋಡಿರಿ. ಸರಿ, ಇದೇ ರೀತಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಪ್ರೊಸೆಸ್ ಹೇಳ್ತಿರ್ತೀವಿ. ಸೊ ಹಂಗಾಗ್ಬಿಟ್ಟು ಸಾಧ್ಯ ಆದರೆ ಒಂದು ಲೈಕ್ ಕೂಡ ಇಷ್ಟ ಆಗಿತ್ತಂದ್ರೆ, ಓಕೆ ಇನ್ಫಾರ್ಮೇಟಿವ್ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನಿಮಗೆ ಡೌಟ್ಸು ಏನಾದರೂ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದ ಇದೇ ರೀತಿ ಏನಾದರೂ ತೊಗೊಂಡು ಬರ್ತೀನಿ. ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.